ಕಾಠ್ಮಂಡು ಪ್ರಯಾಸಗೊಳಿಸಿದಂತಹ ಕೋಲಾರದ ಸುಮಾರು 36 ಮಂದಿ ಇವತ್ತು ಏನು ಅಲ್ಲದಂತಹ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಮತ್ತೆ ಇವತ್ತು ಕೋಲಾರಕ್ಕೆ ಬಂದಿರುವಂತದ್ದು, ಮತ್ತೆ ಪ್ರವಾಸನೇ ಬೇಡ ಅನ್ನೋ ಸ್ಥಿತಿಗೆ ಬಂದಿರುವಂತಹ ಏನು ಇಲ್ಲಿನ ವ್ಯವಸ್ಥಾಪಕರಿದ್ದಾರೆ ಅವ್ರು ಕೇಳೋಣ ಯಾವೆಲ್ಲ ತೊಂದರೆಗಳು ಅನುಭವಿಸಿದ್ರು ಅಂತ ಹೇಳ್ಬಿಟ್ಟು. ಸರ್, ಏನೆಲ್ಲ ತೊಂದರೆ ಆಯಿತು ಮತ್ತೆ ಯಾಕೆ ವಾಪಸ್ ಬಂದ್ರಿ ಅಂತ? ಸರ್, ನಾವು 26ನೇ ತಾರೀಕಿಗೆ ನಾವು ಫ್ಲೈಟ್ ಹೊರಟಾಗ 36 ಜನ ಕೂಡ ಪ್ಯಾಕೇಜಲ್ಲಿ ಮಾಡಬೇಕಾದ್ರೆ 10 ದಿನ ಪ್ಯಾಕೇಜ್ ಮಾಡ್ಕೊಂಡು ನಾವೆಲ್ಲ ಹೊರಟಿದ್ದು. ವಾಪಸ್ಸು 26ನೇ ತಾರೀಕು ಅವ್ರು ಲ್ಯಾಂಡ್ ಮಾಡ್ತಿದ್ರು, 1:25 ಲ್ಯಾಂಡ್ ಮಾಡಿದಿರಾ, 4:40ಕ್ಕೆ ವಾರಣಾಸಿಯಲ್ಲಿ ಲ್ಯಾಂಡ್ ಮಾಡಿ ಪುನಃ ವಾಪಸ್ ಕರ್ಕೊಂಬಂದು 10:45ಕ್ಕೆ ಬೆಂಗಳೂರಲ್ಲಿ ಲ್ಯಾಂಡ್ ಮಾಡಿ ಇವತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವತ್ತಿನ ಫುಲ್ ದಿನ ಊಟದ ವ್ಯವಸ್ಥೆಗಳು ಏನು ಕೂಡ ಫ್ಲೈಟಲ್ಲಿ ಕೊಡ್ದಿರಾ. ಅಟ್ಲೀಸ್ಟ್ ನಾವು ಹೋಗಿ ವಾರಣಾಸಿಯಲ್ಲಿ ಊಟ ಮಾಡ್ಕೊಂಡು ಆಚೆ ಇಳಿತೀವಿ ಅಂತ ನಮ್ಮನ್ನು ಇಳಿಸಿದ್ದೀರಾ. 26ನೇ ತಾರೀಕು ನೈಟ್ ತಗೊಂಬಂದು 10:30ಗೆ ಬಿಟ್ಟು ನಿಮ್ಮ ರೂಮ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಳ್ಳಿಲ್ಲ. ಮತ್ತೆ 27ನೇ ತಾರೀಕು ನಮ್ಮನ್ನು ಫ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ 8 ಗಂಟೆಗೆಲ್ಲ ಕರ್ಕೊಂಡೋಗ್ಬಿಟ್ಟು ಏರ್ಪೋರ್ಟಲ್ಲಿ ಕರ್ಕೊಂಡೋಗಿ 12:30 ಫ್ಲೈಟಲ್ಲಿ ಹಚ್ಚಿಬಿಟ್ಟು 12:30 ಫ್ಲೈಟಲ್ಲಿ ಹೋದಾಗ ಕೂಡ ನಮ್ಮನ್ನು ನೇಪಾಳದಲ್ಲಿ ಇಳಿಸಿದಿರಾ. ಮತ್ತೆ ಲಕ್ನೋದಲ್ಲಿ ಇಳಿಸಿ ಪುನಃ ವಾಪಸ್ಸು 9:30ಕ್ಕೆ ತಂದಿದ್ರು. ಈ 10 ದಿನ ಪ್ರವಾಸದಲ್ಲಿ ಸುಮಾರು ಒಂದು 18ರಿಂದ 20 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಪ್ಯಾಕೇಜ್ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗಾಗಲೇ ಬಸ್ಸಿನ ವ್ಯವಸ್ಥೆಗಳು, ಹೋಟೆಲ್ ವ್ಯವಸ್ಥೆಗಳು, ಊಟದ ವ್ಯವಸ್ಥೆಗಳು ಪ್ರತಿಯೊಂದು ಕೂಡ ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡು 10 ದಿನದ ಪ್ಯಾಕೇಜನ್ನು ಹೊರಟಿದ್ದು. ಈ 36 ಜನದ ಪ್ಯಾಕೇಜ್ ಹಣವನ್ನು ಕಂಪ್ಲೀಟ್ ಆಗಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಈ ವಿಚಾರವಾಗಿ ನಾವು ಏರ್ಲೈನ್ಸ್ ಎಲ್ಲ ಕೇಳಿದ್ರೆ ನಮಗದು ಸಂಬಂಧನೇ ಇಲ್ಲ, ನಿಮ್ಮ ಪಾಡಿಗೆ ನೀವು ಹೋಗಂಗಿದ್ರೆ ಹೋಗ್ರಿ, ಇಲ್ಲಿದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಇಮಿಗ್ರೇಷನ್ ಅಂತೇಳಿ. ಇಮಿಗ್ರೇಷನಲ್ಲಿ ಸುಮಾರು 180 ಜನ ನಾವು ಧರಣಿ ಕೂಡ ಕೂತ್ಕೊಂಡ್ರೆ ಕೂಡ ಯಾವುದು ಕೂಡ ಕಿಂಚಿತ್ ಕೂಡ ಅವ್ರು ಬೆಲೆ ಕೊಡ್ದಿರಾ ತಗೊಂಬಂದು ಆಚೆ ಬಿಟ್ಬಿಟ್ಟು ನೀವು ಮಾಡ್ಕೊಂಡಾಗಿದ್ರೆ ಮಾಡ್ಕೊಳ್ಳಿ, ಇದ್ರ ಮೇಲಲ್ಲಿ ನೀವು ಆನ್ಸರ್ ಹೇಳಿ ಅಂತೇಳಿ ಅದ್ರ ಸಂಬಂಧಪಟ್ಟ ಅಥಾರಿಟಿ ಅವ್ರು ಯಾರನ್ನ ಕೂಡ ನಮ್ಮನ್ನು ಮಾತಾಡ್ಸೋಕ್ಕೆ ತಯಾರಿರಲಿಲ್ಲ. ಸರ್, ಸುಮಾರು 32 ಗಂಟೆಗಳ ಕಾಲ ಏನು ಹಾರಾಟ ಮಾಡ್ತಾನೆ ಇತ್ತು. ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಆತಂಕ ಆಗಿಲ್ವಾ? ಖಂಡಿತವಾಗಿ ಆತಂಕ ಆಯ್ತು. ಯಾಕಂದ್ರೆ ನಾವು ಇಳಿತೀವ ಇಲ್ವಾ, ಇದು ಹೋಗ್ಬಿಟ್ಟು ಏನಾಗ್ಬಿಡ್ತು ಅಂತ ಹೇಳಿದ್ರೆ ಭಯಭೀತರಾಗಿವೆ. ನಾವು ಬದುಕುಳಿದು ವಾಪಸ್ ಬಂದಿರೋದು ಭಗವಂತನ ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕಾರಣ ಏನಂತ ಹೇಳಿದ್ರೆ ಫಸ್ಟು ನಮ್ಮನ್ನ ಕರ್ಕೊಂಡೋಗಿ ಇಳಿಸಿದಾಗ 5 ಗಂಟೆ ಕಾಲ ಮೇಲೆ ಸುತ್ತಿಸ್ಬಿಟ್ಟು ಮತ್ತೆ 4:15 ಗಂಟೆ ಟೈಮ್ ಮೊದಲ ದಿನ ಮತ್ತೆ 9 ಅವರು ಟೋಟಲ್ 23 ಅವರು ಆಕಾಶದಲ್ಲಿ ಇಟ್ಕೊಂಡು ಯಾವಾಗ ಇಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಡ್ತದೋ ಇಲ್ಲಿ ಲ್ಯಾಂಡಿಂಗ್ ಆಗುತ್ತಿಲ್ಲ ಅಂತ ಭಯಭೀತಿಯಿಂದ ಇದ್ದು ಕೊನೆಗೆ ಅದರಲ್ಲಿ ನಾವು ವಿಫಲರಾಗಿ ಏರ್ಪೋರ್ಟ್ಗೆ ಬಂದು ಇಳಿದು ಈಗ ಬಂದಿರೋದ್ರಲ್ಲಿ ಗ್ರೇಟ್ ಸರ್. ಈಗ ಸರ್, ನೀವು ಕೋಲಾರದಿಂದ ಪ್ರವಾಸ ಮಾಡಿದ್ರಿ, ಮತ್ತೆ ನಿಮಗೂ ಒಂದಷ್ಟು ಇದಿತ್ತು ಏರ್ ಇಂಡಿಯಾ ಇದ್ರ ಬಗ್ಗೆ. ಸೊ ಅಲ್ಲೋದ್ಮೇಲೆ ನಿಮ್ಗೆ ಏನು ಅನುಭವ ಆಯ್ತು? ಏರ್ ಇಂಡಿಯಾ ಇದ್ಮೇಲೆ ಅತ್ತೆ ಕುಡ್ದು ಅಂತಿದೆ, ಮತ್ತು ಊಟ ಏನನ್ನ ಕೇಳಿದ್ರೆ ಏನು ಕೊಟ್ಟಿಲ್ಲ. ಮೊಬೈಲಲ್ಲಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ತೆಗಿ ಕೊಡು ಅಂತ ಅಡ್ಡಪಡಿಸಿ ನಮ್ಮ ಮೇಲೆ ಧಮಕಿ ಹಾಕ್ತಾರೆ, ಅದೆಲ್ಲ ಮಾಡಿಕೊಡ್ದು ಅಂತ. ತುಂಬ ಹಿಂಸೆ ಕೊಟ್ಟಿದ್ದಾರೆ ಸರ್. ಒಂದು ಕಾಫಿನೂ ಕೊಟ್ಟಿಲ್ಲ, ನೀರೊಂದು ಬಿಟ್ಟರೆ ಏನು ಕೊಟ್ಟಿಲ್ಲ. ನಾನು ಮೊದಲು ಹೇಳಿದೆ, ಮೊದಲು ಇಳಿಸುವಾಗ ಏನೋ ತಿಂಡಿಯನ್ನು ಕೊಟ್ಟು ನಮಗೆಲ್ಲ ಹಸಿವೆ ಆಗ್ತಾ ಇದೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಏನು ಕೊಟ್ಟಿಲ್ಲ. ಮೇಡಮ್, 2 ದಿನಗಳ ಕಾಲ ಏನು ಮೇಲನೆ ಹಾರಾಟ ಅಂದರೆ ಸುಮಾರು 32 ಗಂಟೆಗಳ ಕಾಲ ಮೇಲನೆ ಹಾರಾಟ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ನಿಮ್ಗೇನು ಅನಿಸ್ತದೆ? ತುಂಬ ಟಾರ್ಚರ್ ಆಗುತ್ತೆ ಸರ್. ಹಿಂಗೆ ನರಕ ಹೆಂಗಿರ್ತದೋ ತೋರಿಸ್ಬಿಟ್ರು ನಮಗೆ, ಆ ಥರ ಕೆಲಸ ಕೊಟ್ಟಿದ್ದಾರೆ. ಇನ್ನು ಯಾವತ್ತೂ ನಾವು ಏರ್ ಇಂಡಿಯಾ ಫ್ಲೈಟ್ ಹತ್ತಲೇಬಾರ್ದು ಅನ್ನೋ ನಿರ್ಧಾರಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಆ ಲೆವೆಲಲ್ಲಿ ನಮ್ಮ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಇಲ್ಲ, ನಮ್ಮ ಹಣ ಹೋದ್ರೆ ಹೋಗಲಿ, ಅಟ್ಲೀಸ್ಟು ನಮ್ಮದು ಸೇಫಾಗಿ ಬಂದರೆ ಅದಕ್ಕೆ ಹೇಳ್ತೀವಿ. ಸೇಫಾಗಿ ಬಂದಿದ್ದೀವಿ. ಒಂದು 10 ದಿನ ಏನೋ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ, ನಾವು ಎಷ್ಟು ದಿನದಿಂದ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ ತುಂಬ ಖುಷಿಯಿಂದ ಹೋಗಿದ್ವಿ ನಾವು. ಬಟ್ ಇದರಿಂದ ತುಂಬ ಸಾಕಾಗ್ಬಿಟ್ಟು ಬೇಡಪ್ಪ, ಈ ಟ್ರಿಪ್ಪೇ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಬರೋ ಪರಿಸ್ಥಿತಿಗೆ ನಮ್ಗೆ ಅವ್ರು ತಂದುಬಿಟ್ರು ಸರ್. ನೀವು ಯಾವತ್ತು ಬರಬೇಕಾಗಿದ್ರು ಟ್ರಿಪ್ ಹೋದವ್ರು? ನೀವು ನಾವು 7ನೇ ತಾರೀಕು ವಾಪಸ್ ಬರಬೇಕಾಗಿತ್ತು ಸರ್. 10 ದಿನದ್ದು 2 ದಿನಕ್ಕೆ ನಮ್ಮ ಟ್ರಿಪ್ ಎಲ್ಲ ಮುಗಿಸ್ಬಿಟ್ರು. ಇವಿಷ್ಟು ಏನು ಪ್ರಯಾಣಿಕರ ಮಾತಾಡಿದ್ರು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಕಾಠ್ಮಂಡು ಪ್ರವಾಸ ಕೈಗೊಂಡಂತಹ ಕೋಲಾರದ 32 ಮಂದಿ ಸಹ ಇವತ್ತು ನಮಗೆ ಪ್ರವಾಸವೇ ಬೇಡ ಮತ್ತೆ ಇದೇ ಬೇಡ ಅನ್ನೋ ಸ್ಥಿತಿಯಲ್ಲಿ ಇವತ್ತು ಕೋಲಾರಕ್ಕೆ ಬಂದಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕಾಠ್ಮಂಡು ಪ್ರಯಾಸಗೊಳಿಸಿದಂತಹ ಕೋಲಾರದ ಸುಮಾರು 36 ಮಂದಿ ಇವತ್ತು ಏನು ಅಲ್ಲದಂತಹ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಮತ್ತೆ ಇವತ್ತು ಕೋಲಾರಕ್ಕೆ ಬಂದಿರುವಂಥದ್ದು, ಮತ್ತೆ ಪ್ರವಾಸನೇ ಬೇಡ ಅನ್ನೋ ಸ್ಥಿತಿಗೆ ಬಂದಿರುವಂತಹ ಏನು ಇಲ್ಲಿನ ವ್ಯವಸ್ಥಾಪಕರಿದ್ದಾರೆ ಅವ್ರು ಕೇಳೋಣ ಯಾವೆಲ್ಲ ತೊಂದರೆಗಳು ಅನುಭವಿಸಿದ್ರು ಅಂತ ಹೇಳ್ಬಿಟ್ಟು. ಸರ್, ಏನೆಲ್ಲ ತೊಂದರೆ ಆಯಿತು ಮತ್ತೆ ಯಾಕೆ ವಾಪಸ್ ಬಂದ್ರಿ ಅಂತ? ಸರ್, ನಾವು 26ನೇ ತಾರೀಕಿಗೆ ನಾವು ಫ್ಲೈಟ್ ಹೊರಟಾಗ 36 ಜನ ಕೂಡ ಪ್ಯಾಕೇಜಲ್ಲಿ ಮಾಡಬೇಕಾದ್ರೆ 10 ದಿನ ಪ್ಯಾಕೇಜ್ ಮಾಡ್ಕೊಂಡು ನಾವೆಲ್ಲ ಹೊರಟಿದ್ದು. ವಾಪಸ್ಸು 26ನೇ ತಾರೀಕು ಅವ್ರು ಲ್ಯಾಂಡ್ ಮಾಡ್ತಿದ್ರು, 1:25 ಲ್ಯಾಂಡ್ ಮಾಡಿದಿರಾ, 4:40ಕ್ಕೆ ವಾರಣಾಸಿಯಲ್ಲಿ ಲ್ಯಾಂಡ್ ಮಾಡಿ ಪುನಃ ವಾಪಸ್ ಕರ್ಕೊಂಬಂದು 10:45ಕ್ಕೆ ಬೆಂಗಳೂರಲ್ಲಿ ಲ್ಯಾಂಡ್ ಮಾಡಿ ಇವತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವತ್ತಿನ ಫುಲ್ ದಿನ ಊಟದ ವ್ಯವಸ್ಥೆಗಳು ಏನು ಕೂಡ ಫ್ಲೈಟಲ್ಲಿ ಕೊಡ್ದಿರಾ. ಅಟ್ಲೀಸ್ಟ್ ನಾವು ಹೋಗಿ ವಾರಣಾಸಿಯಲ್ಲಿ ಊಟ ಮಾಡ್ಕೊಂಡು ಆಚೆ ಇಳಿತೀವಿ ಅಂತ ನಮ್ಮನ್ನು ಇಳಿಸಿದ್ದೀರಾ. 26ನೇ ತಾರೀಕು ನೈಟ್ ತಗೊಂಬಂದು 10:30ಗೆ ಬಿಟ್ಟು ನಿಮ್ಮ ರೂಮ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಳ್ಳಿಲ್ಲ. ಮತ್ತೆ 27ನೇ ತಾರೀಕು ನಮ್ಮನ್ನು ಫ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ 8 ಗಂಟೆಗೆಲ್ಲ ಕರ್ಕೊಂಡೋಗ್ಬಿಟ್ಟು ಏರ್ಪೋರ್ಟಲ್ಲಿ ಕರ್ಕೊಂಡೋಗಿ 12:30 ಫ್ಲೈಟಲ್ಲಿ ಹಚ್ಚಿಬಿಟ್ಟು 12:30 ಫ್ಲೈಟಲ್ಲಿ ಹೋದಾಗ ಕೂಡ ನಮ್ಮನ್ನು ನೇಪಾಳದಲ್ಲಿ ಇಳಿಸಿದಿರಾ. ಮತ್ತೆ ಲಕ್ನೋದಲ್ಲಿ ಇಳಿಸಿ ಪುನಃ ವಾಪಸ್ಸು 9:30ಕ್ಕೆ ತಂದಿದ್ರು.
ನೀವು 10 ದಿನ ಪ್ರವಾಸದಲ್ಲಿ ಸುಮಾರು ಒಂದು 18 20 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಪ್ಯಾಕೇಜ್ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗಾಗಲೇ ಬಸ್ಸಿನ ವ್ಯವಸ್ಥೆಗಳು, ಹೋಟೆಲ್ ವ್ಯವಸ್ಥೆಗಳು, ಊಟದ ವ್ಯವಸ್ಥೆಗಳು ಪ್ರತಿಯೊಂದು ಕೂಡ ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡು 10 ದಿನದ ಪ್ಯಾಕೇಜನ್ನು ಹೊರಟಿದ್ದು. ಈ 36 ಜನದ ಪ್ಯಾಕೇಜ್ ಹಣವನ್ನು ಕಂಪ್ಲೀಟ್ ಆಗಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಈ ವಿಚಾರವಾಗಿ ನಾವು ಏರ್ಲೈನ್ಸ್ ಎಲ್ಲ ಕೇಳಿದ್ರೆ ನಮಗೂ ಅದು ಸಂಬಂಧನೇ ಇಲ್ಲ, ನಿಮ್ಮ ಪಾಡಿಗೆ ನೀವು ಹೋಗಂಗಿದ್ರೆ ಹೋಗ್ರಿ, ಇಲ್ಲಿದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಇಮಿಗ್ರೇಷನ್ ಅಂತೇಳಿ. ಇಮಿಗ್ರೇಷನಲ್ಲಿ ಸುಮಾರು 180 ಜನ ನಾವು ಧರಣಿ ಕೂಡ ಕೂತ್ಕೊಂಡ್ರೆ ಕೂಡ ಯಾವುದು ಕೂಡ ಕಿಂಚಿತ್ ಕೂಡ ಅವ್ರು ಬೆಲೆ ಕೊಡ್ದಿರಾ ತಗೊಂಬಂದು ಆಚೆ ಬಿಟ್ಬಿಟ್ಟು ನೀವು ಮಾಡ್ಕೊಂಡಂಗಿದ್ರೆ ಮಾಡ್ಕೊಳ್ಳಿ, ಇದ್ರ ಮೇಲಲ್ಲಿ ನೀವು ಆನ್ಸರ್ ಹೇಳಿ ಅಂತೇಳಿ ಅದ್ರ ಸಂಬಂಧಪಟ್ಟ ಅಥಾರಿಟಿ ಅವ್ರು ಯಾರನ್ನ ಕೂಡ ನಮ್ಮನ್ನು ಮಾತಾಡ್ಸೋಕ್ಕೆ ತಯಾರಿರಲಿಲ್ಲ. ಸರ್, ಸುಮಾರು 32 ಗಂಟೆಗಳ ಕಾಲ ಏನು ಹಾರಾಟ ಮಾಡ್ತಾನೆ ಇತ್ತು. ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಆತಂಕ ಆಗಿಲ್ವಾ? ಖಂಡಿತವಾಗಿ ಆತಂಕ ಆಯ್ತು. ಯಾಕಂದ್ರೆ ನಾವು ಇಳಿತೀವ ಇಲ್ವಾ, ಇದು ಹೋಗ್ಬಿಟ್ಟು ಏನಾಗ್ಬಿಡ್ತು ಅಂತ ಹೇಳಿದ್ರೆ ಭಯಭೀತರಾಗಿವೆ. ನಾವು ಬದುಕುಳಿದು ವಾಪಸ್ ಬಂದಿರೋದು ಭಗವಂತನ ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕಾರಣ ಏನಂತ ಹೇಳಿದ್ರೆ ಫಸ್ಟ್ ನಮ್ಮನ್ನ ಕರ್ಕೊಂಡೋಗಿ ಇಳಿಸಿದಾಗ 5 ಗಂಟೆ ಕಾಲ ಮೇಲೆ ಸುತ್ತಿಸ್ಬಿಟ್ಟು ಮತ್ತೆ 4:15 ಗಂಟೆ ಟೈಮ್ ಮೊದಲ ದಿನ ಮತ್ತೆ 9 ಅವರು ಟೋಟಲ್ 23 ಅವರು ಆಕಾಶದಲ್ಲಿ ಇಟ್ಕೊಂಡು ಯಾವಾಗ ಇಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಡ್ತದೋ ಇಲ್ಲಿ ಲ್ಯಾಂಡಿಂಗ್ ಆಗುತ್ತಿಲ್ಲ ಅಂತ ಭಯಭೀತಿಯಿಂದ ಇದ್ದು ಕೊನೆಗೆ ಅದರಲ್ಲಿ ನಾವು ವಿಫಲರಾಗಿ ಏರ್ಪೋರ್ಟ್ಗೆ ಬಂದು ಇಳಿದು ಈಗ ಬಂದಿರೋದ್ರಲ್ಲಿ ಗ್ರೇಟ್ ಸರ್. ಈಗ ಸರ್, ನೀವು ಕೋಲಾರದಿಂದ ಪ್ರವಾಸ ಮಾಡಿದ್ರಿ, ಮತ್ತೆ ನಿಮಗೂ ಒಂದಷ್ಟು ಇದಿತ್ತು ಏರ್ ಇಂಡಿಯಾ ಇದ್ರ ಬಗ್ಗೆ. ಸೊ ಅಲ್ಲೋದ್ಮೇಲೆ ನಿಮ್ಗೆ ಏನು ಅನುಭವ ಆಯ್ತು? ಏರ್ ಇಂಡಿಯಾ ಇದ್ಮೇಲೆ ಅತ್ತೆ ಕುಡ್ದು ಅಂತಿದೆ, ಮತ್ತು ಊಟ ಏನನ್ನ ಕೇಳಿದ್ರು ಏನು ಕೊಟ್ಟಿಲ್ಲ. ಮೊಬೈಲಲ್ಲಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ತೆಗಿ ಕೊಡು ಅಂತ ಅಡ್ಡಪಡಿಸಿ ನಮ್ಮ ಮೇಲೆ ಧಮಕಿ ಹಾಕ್ತಾರೆ, ಅದೆಲ್ಲ ಮಾಡಿಕೊಡ್ದು ಅಂತ. ತುಂಬ ಹಿಂಸೆ ಕೊಟ್ಟಿದ್ದಾರೆ ಸರ್. ಒಂದು ಕಾಫಿನೂ ಕೊಟ್ಟಿಲ್ಲ, ನೀರೊಂದು ಬಿಟ್ಟರೆ ಏನು ಕೊಟ್ಟಿಲ್ಲ. ನಾನು ಮೊದಲು ಹೇಳಿದೆ, ಮೊದಲು ಇಳಿಸುವಾಗ ಏನೋ ತಿಂಡಿನ ಕೊಟ್ಟು ನಮಗೆಲ್ಲ ಹಸಿವೆ ಆಗ್ತಾ ಇದೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಏನು ಕೊಟ್ಟಿಲ್ಲ. ಮೇಡಮ್, 2 ದಿನಗಳ ಕಾಲ ಏನು ಮೇಲನೆ ಹಾರಾಟ ಅಂದರೆ ಸುಮಾರು 32 ಗಂಟೆಗಳ ಕಾಲ ಮೇಲನೆ ಹಾರಾಟ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ನಿಮ್ಗೇನು ಅನಿಸ್ತದೆ? ತುಂಬ ಟಾರ್ಚರ್ ಆಗುತ್ತೆ ಸರ್. ಹೆಂಗೆ ನರಕ ಹೆಂಗಿರ್ತದೋ ತೋರಿಸ್ಬಿಟ್ರು ನಮಗೆ, ಆ ಥರ ಕೆಲಸ ಕೊಟ್ಟಿದ್ದಾರೆ. ಇನ್ನು ಯಾವತ್ತೂ ನಾವು ಏರ್ ಇಂಡಿಯಾ ಫ್ಲೈಟ್ ಹತ್ತಲೇಬಾರ್ದು ಅನ್ನೋ ನಿರ್ಧಾರಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಆ ಲೆವೆಲಲ್ಲಿ ನಮ್ಗೆ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಇಲ್ಲ, ನಮ್ಮ ಹಣ ಹೋದ್ರೆ ಹೋಗಲಿ, ಅಟ್ಲೀಸ್ಟು ನಮ್ಮದು ಸೇಫಾಗಿ ಬಂದರೆ ಅದಕ್ಕೆ ಹೇಳ್ತೀವಿ. ಸೇಫಾಗಿ ಬಂದಿದ್ದೀವಿ. ಒಂದು 10 ದಿನ ಏನೋ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ, ನಾವು ಎಷ್ಟು ದಿನದಿಂದ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ ತುಂಬ ಖುಷಿಯಿಂದ ಹೋಗಿದ್ವಿ ನಾವು. ಬಟ್ ಇದರಿಂದ ತುಂಬ ಸಾಕಾಗ್ಬಿಟ್ಟು ಬೇಡಪ್ಪ, ಈ ಟ್ರಿಪ್ಪೇ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಬರೋ ಪರಿಸ್ಥಿತಿಗೆ ನಮ್ಗೆ ಅವ್ರು ತಂದಿಟ್ರು ಸರ್. ನೀವು ಯಾವತ್ತು ಬರಬೇಕಾಗಿದ್ರು ಟ್ರಿಪ್ ಹೋದೋ? ನೀವು ನಾವು 7ನೇ ತಾರೀಕು ವಾಪಸ್ ಬರಬೇಕಾಗಿತ್ತು ಸರ್. 10 ದಿನದ್ದು 2 ದಿನಕ್ಕೆ ನಮ್ಮ ಟ್ರಿಪ್ ಎಲ್ಲ ಮುಗಿಸ್ಬಿಟ್ರು. ಇವಿಷ್ಟು ಏನು ಪ್ರಯಾಣಿಕರ ಮಾತಾಡಿದ್ರು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಕಾಠ್ಮಂಡು ಪ್ರವಾಸ ಕೈಗೊಂಡಂತಹ ಕೋಲಾರದ 32 ಮಂದಿ ಸಹ ಇವತ್ತು ನಮಗೆ ಪ್ರವಾಸವೇ ಬೇಡ ಮತ್ತೆ ಇದೇ ಬೇಡ ಅನ್ನೋ ಸ್ಥಿತಿಯಲ್ಲಿ ಇವತ್ತು ಕೋಲಾರಕ್ಕೆ ಬಂದಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕಾಠ್ಮಂಡು ಪ್ರವಾಸಗೊಳಿಸಿದಂತಹ ಕೋಲಾರದ ಸುಮಾರು 36 ಮಂದಿ ಇವತ್ತು ಏನು ಅಲ್ಲದಂತಹ ಟೆಕ್ನಿಕಲ್ ಪ್ರಾಬ್ಲಮಿಂದ ಮತ್ತೆ ಇವತ್ತು ಕೋಲಾರಕ್ಕೆ ಬಂದಿರುವಂಥದ್ದು. ಮತ್ತೆ ಪ್ರವಾಸನೇ ಬೇಡ ಅನ್ನೋ ಸ್ಥಿತಿಗೆ ಬಂದಿರುವಂತಹ ಏನು ಇಲ್ಲಿನ ವ್ಯವಸ್ಥಾಪಕರಿದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ತೊಂದರೆಗಳು ಅನುಭವಿಸಿದ್ರು ಅಂತ ಹೇಳ್ಬಿಟ್ಟು. ಸರ್, ಏನೆಲ್ಲ ತೊಂದರೆ ಆಯಿತು ಮತ್ತೆ ಯಾಕೆ ವಾಪಸ್ ಬಂದ್ರಿ ಅಂತ? ಸರ್, ನಾವು 26ನೇ ತಾರೀಕಿಗೆ ನಾವು ಫ್ಲೈಟ್ ಹೊರಟಾಗ 36 ಜನ ಕೂಡ ಪ್ಯಾಕೇಜಲ್ಲಿ ಮಾಡಬೇಕಾದ್ರೆ 10 ದಿನ ಪ್ಯಾಕೇಜ್ ಮಾಡ್ಕೊಂಡು ನಾವೆಲ್ಲ ಹೊರಟಿದ್ದು. ವಾಪಸ್ಸು 26ನೇ ತಾರೀಕು ಅವ್ರು ಲ್ಯಾಂಡ್ ಮಾಡ್ತಿದ್ರು, 1:25 ಲ್ಯಾಂಡ್ ಮಾಡಿದಿರಾ, 4:40ಕ್ಕೆ ವಾರಣಾಸಿಯಲ್ಲಿ ಲ್ಯಾಂಡ್ ಮಾಡಿ ಪುನಃ ವಾಪಸ್ ಕರ್ಕೊಂಬಂದು 10:45ಕ್ಕೆ ಬೆಂಗಳೂರಲ್ಲಿ ಲ್ಯಾಂಡ್ ಮಾಡಿ ಇವತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವತ್ತಿನ ಫುಲ್ ದಿನ ಊಟದ ವ್ಯವಸ್ಥೆಗಳು ಏನು ಕೂಡ ಫ್ಲೈಟಲ್ಲಿ ಕೊಡ್ದಿರಾ. ಅಟ್ಲೀಸ್ಟ್ ನಾವು ಹೋಗಿ ವಾರಣಾಸಿಯಲ್ಲಿ ಊಟ ಮಾಡ್ಕೊಂಡು ಆಚೆ ಇಳಿತೀವಿ ಅಂತ ಕೂಡ ನಮ್ಮನ್ನು ಇಳಿಸಿದ್ದೀರಾ. 26ನೇ ತಾರೀಕು ನೈಟ್ ತಗೊಂಬಂದು 10:30ಗೆ ಬಿಟ್ಟು ನಿಮ್ಮ ರೂಮ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಳ್ಳಿಲ್ಲ. ಮತ್ತೆ 27ನೇ ತಾರೀಕು ನಮ್ಮನ್ನು ಫ್ಲೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ 8 ಗಂಟೆಗೆಲ್ಲ ಕರ್ಕೊಂಡೋಗ್ಬಿಟ್ಟು ಏರ್ಪೋರ್ಟಲ್ಲಿ ಕರ್ಕೊಂಡೋಗಿ 12:30 ಫ್ಲೈಟಲ್ಲಿ ಹಚ್ಬಿಟ್ಟು 12:00 ಫ್ಲೈಟಲ್ಲಿ ಹೋದಾಗ ಕೂಡ ನಮ್ಮನ್ನು ನೇಪಾಳದಲ್ಲಿ ಇಳಿಸಿದಿರಾ, ಮತ್ತೆ ಲಕ್ನೋದಲ್ಲಿ ಇಳಿಸಿ ಪುನಃ ವಾಪಸ್ಸು 9:30ಕ್ಕೆ ತಂದಿದ್ರು. ಈ 10 ದಿನ ಪ್ರವಾಸದಲ್ಲಿ ಸುಮಾರು ಒಂದು 18 20 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಪ್ಯಾಕೇಜ್ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗಾಗಲೇ ಬಸ್ಸಿನ ವ್ಯವಸ್ಥೆಗಳು, ಹೋಟೆಲ್ ವ್ಯವಸ್ಥೆಗಳು, ಊಟದ ವ್ಯವಸ್ಥೆಗಳು ಪ್ರತಿಯೊಂದು ಕೂಡ ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡು 10 ದಿನದ ಪ್ಯಾಕೇಜನ್ನು ಹೊರಟಿದ್ದು. ಈ 36 ಜನದ ಪ್ಯಾಕೇಜ್ ಹಣವನ್ನು ಕಂಪ್ಲೀಟ್ ಆಗಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಈ ವಿಚಾರವಾಗಿ ನಾವು ಏರ್ಲೈನ್ಸ್ ಎಲ್ಲ ಕೇಳಿದ್ರೆ ನಮಗೂ ಅದು ಸಂಬಂಧನೇ ಇಲ್ಲ, ನಿಮ್ಮ ಪಾಡಿಗೆ ನೀವು ಹೋಗಂಗಿದ್ರೆ ಹೋಗ್ರಿ, ಇಲ್ಲಿದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ, ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಇಮಿಗ್ರೇಷನ್ ಅಂತೇಳಿ. ಇಮಿಗ್ರೇಷನಲ್ಲಿ ಸುಮಾರು 180 ಜನ ನಾವು ಧರಣಿ ಕೂಡ ಕೂತ್ಕೊಂಡ್ರೆ ಕೂಡ ಯಾವುದು ಕೂಡ ಕಿಂಚಿತ್ ಕೂಡ ಅವ್ರು ಬೆಲೆ ಕೊಡ್ದಿರಾ ತಗೊಂಬಂದು ಆಚೆ ಬಿಟ್ಬಿಟ್ಟು ನೀವು ಮಾಡ್ಕೊಂಡಂಗಿದ್ರೆ ಮಾಡ್ಕೊಳ್ಳಿ, ಇದ್ರ ಮೇಲಲ್ಲಿ ನೀವು ಆನ್ಸರ್ ಹೇಳಿ ಅಂತೇಳಿ ಅದ್ರ ಸಂಬಂಧಪಟ್ಟ ಅಥಾರಿಟಿ ಅವ್ರು ಯಾರನ್ನ ಕೂಡ ನಮ್ಮನ್ನು ಮಾತಾಡ್ಸೋಕ್ಕೆ ತಯಾರಿರಲಿಲ್ಲ. ಸರ್, ಸುಮಾರು 32 ಗಂಟೆಗಳ ಕಾಲ ಏನು ಹಾರಾಟ ಮಾಡ್ತಾನೆ ಇತ್ತು. ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಆತಂಕ ಆಗಿಲ್ವಾ? ಖಂಡಿತವಾಗಿ ಆತಂಕ ಆಯ್ತು. ಯಾಕಂದ್ರೆ ನಾವು ಇಳಿತೀವ ಇಲ್ವಾ, ಇದು ಹೋಗ್ಬಿಟ್ಟು ಏನಾಗ್ಬಿಡ್ತು ಅಂತ ಹೇಳಿದ್ರೆ ಭಯಭೀತರಾಗಿವೆ. ನಾವು ಬದುಕುಳಿದು ವಾಪಸ್ ಬಂದಿರೋದು ಭಗವಂತನ ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕಾರಣ ಏನಂತ ಹೇಳಿದ್ರೆ ಫಸ್ಟ್ ನಮ್ಮನ್ನ ಕರ್ಕೊಂಡೋಗಿ ಇಳಿಸಿದಾಗ 5 ಗಂಟೆ ಕಾಲ ಮೇಲೆ ಸುತ್ತಿಸ್ಬಿಟ್ಟು ಮತ್ತೆ 4:15 ಗಂಟೆ ಟೈಮ್ ಮೊದಲ ದಿನ ಮತ್ತೆ 9 ಅವರು ಟೋಟಲ್ 23 ಅವರು ಆಕಾಶದಲ್ಲಿ ಇಟ್ಕೊಂಡು
ಯಾವಾಗ ಇಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಡ್ತದೋ ಇಲ್ಲಿ ಲ್ಯಾಂಡಿಂಗ್ ಆಗುತ್ತಿಲ್ಲ ಅಂತ ಭಯಭೀತಿಯಿಂದ ಇದ್ದು ಕೊನೆಗೆ ಅದರಲ್ಲಿ ನಾವು ವಿಫಲರಾಗಿ ಏರ್ಪೋರ್ಟ್ಗೆ ಬಂದು ಇಳಿದು ಈಗ ಬಂದಿರೋದ್ರಿಂದ ಗ್ರೇಟ್ ಸರ್ ಈಗ. ಸರ್ ನೀವು ಕೋಲಾರದಿಂದ ಪ್ರವಾಸ ಮಾಡಿದ್ರಿ, ಮತ್ತೆ ನಿಮಗೂ ಒಂದಷ್ಟು ಇದಿತ್ತು ಏರ್ ಇಂಡಿಯಾ ಇದ್ರ ಬಗ್ಗೆ. ಸೊ ಅಲ್ಲೋದ್ಮೇಲೆ ನಿಮ್ಗೆ ಏನು ಅನುಭವ ಆಯ್ತು? ಏರ್ ಇಂಡಿಯಾ ಇದ್ಮೇಲೆ ಅತ್ತೆ ಕುಡ್ದು ಅಂತಿದೆ, ಮತ್ತು ಊಟ ಏನನ್ನ ಕೇಳಿದ್ರು ಏನು ಕೊಟ್ಟಿಲ್ಲ. ಮೊಬೈಲಲ್ಲಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ತೆಗಿ ಕೊಡು ಅಂತ ಅಡ್ಡಪಡಿಸಿ ನಮ್ಮ ಮೇಲೆ ಧಮಕಿ ಹಾಕ್ತಾರೆ, ಅದೆಲ್ಲ ಮಾಡಿಕೊಡ್ದು ಅಂತ. ತುಂಬ ಹಿಂಸೆ ಕೊಟ್ಟಿದ್ದಾರೆ ಸರ್. ಒಂದು ಕಾಫಿನೂ ಕೊಟ್ಟಿಲ್ಲ, ನೀರೊಂದು ಬಿಟ್ಟರೆ ಏನು ಕೊಟ್ಟಿಲ್ಲ. ನಾನು ಮೊದಲು ಹೇಳಿದೆ, ಮೊದಲು ಇಳಿಸುವಾಗ ಏನೋ ತಿಂಡಿನ ಕೊಟ್ಟು ನಮಗೆಲ್ಲ ಹಸಿವೆ ಆಗ್ತಾ ಇದೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಏನು ಕೊಟ್ಟಿಲ್ಲ. ಮೇಡಮ್ 2 ದಿನಗಳ ಕಾಲ ಏನು ಮೇಲನೆ ಹಾರಾಟ ಅಂದರೆ ಸುಮಾರು 32 ಗಂಟೆಗಳ ಕಾಲ ಮೇಲನೆ ಹಾರಾಟ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ನಿಮ್ಗೇನು ಅನಿಸ್ತದೆ? ತುಂಬ ಟಾರ್ಚರ್ ಆಗುತ್ತೆ ಸರ್. ಹೆಂಗೆ ನರಕ ಹೆಂಗಿರ್ತದೋ ತೋರಿಸ್ಬಿಟ್ರು ನಮಗೆ, ಆ ಥರ ಕೆಲಸ ಕೊಟ್ಟಿದ್ದಾರೆ. ಇನ್ನು ಯಾವತ್ತೂ ನಾವು ಏರ್ ಇಂಡಿಯಾ ಫ್ಲೈಟ್ ಹತ್ತಲೇಬಾರ್ದು ಅನ್ನೋ ನಿರ್ಧಾರಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಆ ಲೆವೆಲಲ್ಲಿ ನಮ್ಗೆ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಇಲ್ಲ ನಮ್ಮ ಹಣ ಹೋದ್ರೆ ಹೋಗಲಿ, ಅಟ್ಲೀಸ್ಟು ನಮ್ಮದು ಸೇಫಾಗಿ ಬಂದ್ರೆ ಅದಕ್ಕೆ ಹೇಳ್ತೀವಿ. ಸೇಫಾಗಿ ಬಂದಿದ್ದೀವಿ. ಒಂದು 10 ದಿನ ಏನೋ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ, ನಾವು ಎಷ್ಟು ದಿನದಿಂದ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ ತುಂಬ ಖುಷಿಯಿಂದ ಹೋಗಿದ್ವಿ ನಾವು. ಬಟ್ ಇದರಿಂದ ತುಂಬ ಸಾಕಾಗ್ಬಿಟ್ಟು ಬೇಡಪ್ಪ, ಈ ಟ್ರಿಪ್ಪೇ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಬರೋ ಪರಿಸ್ಥಿತಿಗೆ ನಮ್ಗೆ ಅವ್ರು ತಂದಿಟ್ರು ಸರ್. ನೀವು ಯಾವತ್ತು ಬರಬೇಕಾಗಿದ್ರು ಟ್ರಿಪ್ ಹೋದವ್ರು ನೀವು? ನಾವು 7ನೇ ತಾರೀಕು ವಾಪಸ್ ಬರಬೇಕಾಗಿತ್ತು ಸರ್. 10 ದಿನದ್ದು 2 ದಿನಕ್ಕೆ ನಮ್ಮ ಟ್ರಿಪ್ ಎಲ್ಲ ಮುಗಿಸ್ಬಿಟ್ರು. ಇವಿಷ್ಟು ಏನು ಪ್ರಯಾಣಿಕರ ಮಾತಾಡಿದ್ರು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಕಾಠ್ಮಂಡು ಪ್ರವಾಸ ಕೈಗೊಂಡಂತಹ ಕೋಲಾರದ 32 ಮಂದಿ ಸಹ ಇವತ್ತು ನಮಗೆ ಪ್ರವಾಸವೇ ಬೇಡ ಮತ್ತೆ ಇದೇ ಬೇಡ ಅನ್ನೋ ಸ್ಥಿತಿಯಲ್ಲಿ ಇವತ್ತು ಕೋಲಾರಕ್ಕೆ ಬಂದಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.